ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಹೆಂಗ್ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ನ ಕಂಪ್ಲೀಟಾಗಿ ಮರೆಯೋದು ಅಂತಾನೆ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ನಮ್ಮ ಎಲ್ಲ ಹುಡುಗರ ಲೈಫಲ್ಲೂ ಖಂಡಿತವಾಗ್ಲೂ ಯಾರಾದರೂ ಒಂದು ಹುಡುಗಿ ಇದ್ದಿರ್ತಾರೆ. ಸೊ ಅವ್ರು ಬಂದು ಇವಾಗ ಇಲ್ಲದೆ ಇರ್ಬೋದು. ಸೊ ಆ ಹುಡುಗಿನೇ ನೆನೆಸ್ಕೊಂಡು ಇನ್ನೂ ಅವ್ರನ್ನ ಮರೆಯೋಕ್ಕಾಗದೆ ತುಂಬ ಜನ ಕಷ್ಟಪಡ್ತಿರ್ಬೋದು. ಸೊ ನಿಮ್ಮ ಎಕ್ಸ್ ಲವರ್ನ ಇಲ್ಲ ಗರ್ಲ್ ಫ್ರೆಂಡ್ನ ಮರೆಯೋದಕ್ಕೆ ನಾನು ಈ ವಿಡಿಯೋದಲ್ಲಿ ಒಂದು 5 ಟಿಪ್ಸ್ನ ಕೊಡ್ತೀನಿ. ಸೊ 5 ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮಿಂದ ನಿಮ್ಮ ಎಕ್ಸ್ ಲವರ್ನ ಈಸಿಯಾಗಿ ಮರೆಯೋಕ್ಕಾಗತ್ತೆ. ಸೊ ಅದರಲ್ಲಿ ಟಿಪ್ ನಂಬರ್ 1, ಡಿಲೀಟರ್ ಮೆಮರೀಸ್. ಸೊ ಡಿಲೀಟರ್ ಮೆಮರೀಸ್ ಅಂತ ಹೇಳೋದು ನಾನು ನಿಮ್ಮ ಬ್ರೈನಲ್ಲಿರೋ ಮೆಮರೀಸ್ನ ಅಲ್ಲ, ನಿಮ್ಮ ಫೋನಲ್ಲಿರೋ ಮೆಮರೀಸ್ನ. ಅಂದರೆ ನಿಮ್ಮ ಫೋನಲ್ಲಿ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಹಂಗೆ ಫೋಟೋಸ್ನಾಗಲಿ ಇಲ್ಲ ಕಾನ್ವರ್ಸೇಷನ್ಸ್ನಾಗಲಿ ಫಸ್ಟು ಡಿಲೀಟ್ ಮಾಡಬೇಕು. ಯಾಕಂದರೆ ನೀವು ಅವ್ರ ಫೋಟೋಸ್ನ ಮತ್ತು ಕಾನ್ವರ್ಸೇಷನ್ಸ್ನ ಪದೇ ಪದೇ ನೋಡ್ತಾ ಇರಬೇಕಾದ್ರೆ ನೀವು ಅವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ ಮತ್ತು ಅದ್ರ ಬಗ್ಗೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟು ನೀವು ಆ ಹುಡುಗಿಗೆ ಸಂಬಂಧಪಟ್ಟಿರೋ ಹಂಗೆ ಯಾವುದೇ ಒಂದು ಮೆಸೇಜಸ್ ಆಗಲಿ ಇಲ್ಲ ಫೋಟೋಸ್ನಾಗಲಿ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡಿ. ಸೊ ಡಿಲೀಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನೀವು ಅವ್ರನ್ನ ಎಲ್ಲ ಸೋಷಿಯಲ್ ಮೀಡಿಯಾದಿಂದನೂ ಅನ್ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಸೊ ಈ ಥರ ಎಲ್ಲ ಕಡೆನೂ ಅನ್ಫಾಲೋ ಮಾಡಬೇಕು. ಯಾಕಂದರೆ ನೀವು ಒನ್ಸ್ ಅನ್ಫಾಲೋ ಮಾಡಿದ್ರೇ ನಿಮ್ಮಿಂದ ಅವ್ರನ್ನ ಮರೆಯೋಕ್ಕಾಗತ್ತೆ. ಇಲ್ಲಾಂದರೆ ನೀವು ಯಾವಾಗಾದರೂ ಸೋಷಿಯಲ್ ಮೀಡಿಯಾನ ಓಪನ್ ಮಾಡಬೇಕಾದ್ರೆ ಸಪೋಸ್ ಅವ್ರ ಫೋಟೋಸ್ ಏನಾದರೂ ನಿಮಗೆ ಕಾಣ್ಬಿಟ್ರೆ ನೀವು ಮತ್ತೆ ಅವ್ರ ಬಗ್ಗೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಫಸ್ಟ್ ಅವ್ರನ್ನ ಎಲ್ಲ ಕಡೆಯಿಂದನೂ ಅನ್ಫಾಲೋ ಮಾಡಿಬಿಡಿ. ನಾವು ಟಿಪ್ ನಂಬರ್ 2, ಫೋಕಸ್ ಆನ್ ಅದರ್ ಥಿಂಗ್ಸ್. ಸೊ ಇದು ಬಂದು ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟೇ. ನೀವು ಒಂದು ವಿಷಯನ ಮರಿಬೇಕಂದ್ರೆ ನೀವು ಇನ್ನೊಂದು ವಿಷಯದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ನ ಮಾಡಬೇಕು. ಸೊ ಆದಷ್ಟು ನೀವು ನಿಮ್ಮ ಕೆರಿಯರು, ನಿಮ್ಮ ಪ್ರೊಫೆಷನ್ನು, ನಿಮ್ಮ ಪ್ಯಾಷನು, ನನ್ನ ಲೈಫಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಏನನ್ನು ಅಚೀವ್ ಮಾಡಬೇಕು, ಸೊ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ಲು ನೀವು ಬಾಡಿ ಬಿಲ್ಡಿಂಗ್ ಮಾಡೋದಾಗಲಿ ಇಲ್ಲ ಯಾವುದೋ ಒಂದು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಲಿ, ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದಕ್ಕೆ ಜಾಸ್ತಿ ನೀವು ಟೈಮ್ ಕೊಡಬೇಕಾದ್ರೆ ನಿಮ್ಮ ಎಕ್ಸ್ ಲವರ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ನಿಮಗೆ ಟೈಮೇ ಇರಲ್ಲ. ಸೊ ಆದಷ್ಟು ನಿಮ್ಮ ಕಾನ್ಸಂಟ್ರೇಷನ್ನ ಬೇರೆ ಯಾವುದ್ರಲ್ಲಾದರೂ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಟಿಪ್ ನಂಬರ್ 3, ಡೋಂಟ್ ಬಿ ಅಲೋನ್. ಸೊ ಯಾವಾಗಲೂ ಒಬ್ಬಂಟಿಯಾಗಿ ಇರೋಕೆ ಹೋಗ್ಬೇಡಿ. ಒಬ್ಬಂಟಿಯಾಗಿರೋದು ತುಂಬಾ ಭಯಾನಕವಾಗಿರೋ ಒಂದು ವಿಷಯ. ಯಾಕಂದರೆ ನೀವು ಒಬ್ಬಂಟಿಯಾಗಿ ಇರಬೇಕಾದ್ರೇ ನಿಮ್ಮ ಲೈಫಲ್ಲಿ ನಡೆದಿರೋ ಎಲ್ಲ ಕೆಟ್ಟ ವಿಷಯಗಳನ್ನೂ ನೀವು ರೀಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಥಿಂಕ್ ಮಾಡ್ತಾ ಕೊನೆಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಸೊ ಆದಷ್ಟು ನೀವು ನಿಮ್ಮ ಟೈಮ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಔಟಿಂಗ್ ಹೋಗ್ತಾ, ಏನಾದರೂ ಫನ್ನಾಗಿ ಗೇಮ್ಸ್ನ ಆಡ್ತಾ, ಕ್ರಿಕೆಟ್ನ ಆಡ್ತಾ, ಸೊ ಈ ಥರ ಟೈಮ್ನ ಸ್ಪೆಂಡ್ ಮಾಡಿ. ಯಾವುದೇ ಒಂದು ಕಾರಣಕ್ಕೂ ಒಬ್ಬಂಟಿಯಾಗಿ ಇರೋಕೆ ಹೋಗ್ಬೇಡಿ. ನೀವು ಒಬ್ಬಂಟಿಯಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಲವರ್ ಬಗ್ಗೆ ಥಿಂಕ್ ಮಾಡೇ ಮಾಡ್ತೀರಾ. ಸೊ ಅದಾದಮೇಲೆ ನೀವು ಫೀಲ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀರಾ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಇರೋಕೆ ಹೋಗ್ಬೇಡಿ. ನಾವು ಟಿಪ್ ನಂಬರ್ 4, ಶೇರ್ ದ ಪೇನ್. ಸೊ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಿಮ್ಮ ಎಕ್ಸ್ ಲವರ್ನ ನೆನೆಸ್ಕೊಂಡು ತುಂಬಾ ದುಃಖ ಆಗ್ತಾ ಇದೆ, ಮನಸ್ಸು ಹೊಡೆದೋಗೋ ಥರ ಇದೆ ಅಂತ ಇದ್ರೆ ದಯವಿಟ್ಟು ಅದನ್ನು ಯಾರ ಹತ್ರ ಆದರೂ ಶೇರ್ ಮಾಡ್ಕೊಳ್ಳಿ. ಸೊ ನೀವೇನೇನು ಶೇರ್ ಮಾಡದೆ ಎಲ್ಲ ಕಷ್ಟಗಳನ್ನು ನೀವೇ ನುಂಗ್ತಾ ಇದ್ರೆ ಅದು ಲಾಂಗ್ ಟರ್ಮಲ್ಲಿ ಒಂದು ದೊಡ್ಡ ಎಮೋಷನಲ್ ಪ್ರಾಬ್ಲಮಾಗಿ ಕನ್ವರ್ಟ್ ಆಗಿಬಿಡತ್ತೆ. ಸೊ ನಿಮಗೆ ಕಷ್ಟ ಆಗ್ತಾ ಇದೆ, ನಿಮ್ಮ ಎಕ್ಸ್ ಲವರ್ನ ನೆನೆಸ್ಕೊಂಡು ಅಳು ಬರೋ ಥರ ಇದೆ ಅಂತ ಇದ್ರೆ ಅದನ್ನು ದಯವಿಟ್ಟು ನಿಮಗೆ ತುಂಬ ಹತ್ರ ಇರೋ ಕ್ಲೋಸ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ನೀವು ಶೇರ್ ಮಾಡ್ಕೋಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿರೋ ಒಂದು ಭಾರ ತುಂಬಾ ಕಡಿಮೆ ಆಗುತ್ತೆ. ಸೊ ನಿಮಗೆ ಒಂದು ಒಳ್ಳೆ ರಿಲೀಫು ಸಿಗತ್ತೆ. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್, ಫೈಂಡ್ ಯುವರ್ ಲವ್. ಸೊ ಇದು ಬಂದು ಅವ್ರವ್ರಿಗೆ ಬಿಟ್ಟಿರೋ ಒಂದು ಪರ್ಸ್ನಲ್ ಚಾಯ್ಸು. ಸೊ ನಿಮಗೆ ಬ್ರೇಕಪ್ ಆಗಿ ನಿಮ್ಮ ಲೈಫಲ್ಲಿ ಬೇರೆ ಒಂದು ಹುಡುಗಿ ಎಂಟ್ರಿ ಕೊಟ್ಟು ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅಂದರೆ ಅವ್ರನ್ನ ಮನ್ಸಾರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಇವಾಗ ಮ್ಯಾಕ್ಸಿಮಮ್ ಎಲ್ಲರ ಲೈಫಲ್ಲೂ ಅವ್ರ ಫಸ್ಟ್ ಲವ್ ಫೇಲಿಯರಲ್ಲೇ ಹೋಗಿ ಮುಗೀತಾ ಇದೆ. ಸೊ ನಾವು ನೆಕ್ಸ್ಟ್ ಲವ್ನ ಹುಡ್ಕೊಂಡು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನೀವು ಹಿಂಗೆ ನೆಕ್ಸ್ಟ್ ಲವ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಬೆಸ್ಟ್ ಆಗಿರೋ ಹುಡುಗಿ ನಿಮಗೆ ಸಿಕ್ಕಿ ಅವ್ರು ನಿಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿ ಮಾಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಯಾವುದೇ ಕಾರಣಕ್ಕೂ ಬ್ರೇಕಪ್ ಆಯಿತು ಅಂತ ಅಳ್ತಾ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ದೇರ್ ಈಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್ ಆ್ಯಂಡ್ ಸೆಕೆಂಡ್ ಲವ್. See you.